ಈ ದಿನದ ದೇವರ ವಾಕ್ಯ ಜ್ಞಾನೋಕ್ತಿ 3:1-2 ವಚನ. ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು, ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷ್ಯವನ್ನು ವೃದ್ಧಿಗೊಳಿಸಿ ನಿನಗೆ ಸುಕ್ಷೇಮವನ್ನುಂಟು ಮಾಡುವವು. ಮರಣ ಭಯವು ನಿನ್ನನ್ನು ಆವರಿಸಿದೆಯೇ? ಅಯ್ಯೋ, ಯಾವ ಕ್ಷಣದಲ್ಲಿ ಮರಣವು ಬಂದು ನನ್ನನ್ನು ಆವರಿಸಿಕೊಳ್ಳುತ್ತದೋ? ನನ್ನ ಕುಟುಂಬದ ಪರಿಸ್ಥಿತಿ ಏನು? ನನ್ನ ಮಕ್ಕಳ ಪರಿಸ್ಥಿತಿ ಏನು? ನಾನು ಇಲ್ಲದೆ ಹೋದರೆ ನನ್ನ ಮನೆಯ ಪರಿಸ್ಥಿತಿ ಏನು ಎಂಬುದಾಗಿ ನೀನು ಚಿಂತೆಯಲ್ಲಿ ಇದ್ದೀಯಾ? ದೇವರು ಈ ದಿನದಲ್ಲಿ ನಿನ್ನನ್ನು ನೋಡಿ ಹೇಳುತ್ತಿದ್ದಾರೆ, ಮಗಳೇ, ಮಗನೇ, ಜೀವದಾಯಕನಾದ ದೇವರು ನಾನಿದ್ದೇನೆ. ಜೀವವನ್ನು ಗೆದ್ದಂಥ ದೇವರು ನಾನು ನಿನಗೆ ಇದ್ದೇನೆ. ಭಯಪಡಬೇಡ. ನನ್ನ ಆಜ್ಞೆಗಳಿಗೆ ನೀನು ವಿಧೇಯನಾಗಿ ನಡೆಯುವುದಾದರೆ ನಾನು ನಿನಗೆ ದೀರ್ಘಾಯುಷ್ಯವನ್ನು ಅನುಗ್ರಹಿಸುತ್ತೇನೆ. ನಿನ್ನ ಆಯುಷ್ಯವನ್ನು ನಾನು ಹೆಚ್ಚಿಸುವೆನು, ಅವುಗಳನ್ನು ವೃದ್ಧಿ ಮಾಡುವೆನು ಎಂಬುದಾಗಿ ದೇವರು ಈ ಬೆಳಗಿನ ಜಾವದಲ್ಲಿ ನಿಮ್ಮನ್ನು ನೋಡಿ ಹೇಳುತ್ತಿದ್ದಾರೆ. ನೀವು ದೇವರಿಗೆ ವಿಧೇಯರಾಗಿದ್ದು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯಿರಿ. ಒಂದು ವೇಳೆ ಈವರೆಗೂ ನೀವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯದೇ ಹೋಗಿರಬಹುದು. ದೇವರಲ್ಲಿ, ಆತನ ಸನ್ನಿಧಾನದಲ್ಲಿ ಮನಪೂರ್ವಕವಾಗಿ ಪಶ್ಚಾತ್ತಾಪದ ಹೃದಯದಿಂದ ಪ್ರಾರ್ಥಿಸಿರಿ. ದೇವರು ಮನಮರುಗುವ ದೇವರಾಗಿದ್ದಾನೆ. ಆತನು ಸಂತೈಸುವ ತಾಯಿಯಾಗಿದ್ದಾನೆ. ಆತನು ಕನಿಕರಿಸುವ ದೇವರಾಗಿದ್ದಾರೆ. ನಿಮ್ಮನ್ನು, ನಿಮ್ಮ ಪಾಪಗಳನ್ನು ಆತನು ಮನ್ನಿಸಿಬಿಟ್ಟು ನಿಮ್ಮನ್ನು ಉನ್ನತವಾಗಿ ನಡೆಸಲು ಬಯಸುತ್ತಾನೆ. ನೀವು ಪಶ್ಚಾತ್ತಾಪದ ಹೃದಯದಿಂದ ಆತನಲ್ಲಿ ಕೇಳಿಕೊಳ್ಳುವಾಗ ಆತನು ನಿಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿಬಿಡುತ್ತಾನೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯೇ, ಈ ವಾಕ್ಯವನ್ನು ನೀವು ನಂಬುವುದಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥನೆ ಮಾಡಿರಿ. ಮನಮರುಗುವ ದೇವರೇ, ನಮ್ಮ ಪರಲೋಕದ ತಂದೆ ಆಗಿರುವಂಥ ದೇವರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ರಾತ್ರಿ ಎಲ್ಲ ಒಳ್ಳೆ ನಿದ್ರೆಯನ್ನು ಕೊಟ್ಟು ರಾಜ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನೂತನ ದಿನವನ್ನು ನಿನ್ನ ಮಕ್ಕಳಿಗೆ ನಮಗೆ ಅನುಗ್ರಹಿಸಿ ಕೊಟ್ಟಿರುವುದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ರಾಜ. ಅಪ್ಪ, ಎಷ್ಟೋ ಜನರು ಈ ದಿನವನ್ನು ಕಾಣದೆ ಅಪ್ಪ ಮರಣಕರ ಹಾಸಿಗೆಗೆ ಒಳಗಾಗಿ ಹೋಗಿದ್ದಾರಪ್ಪ, ದೀರ್ಘ ನಿದ್ರೆಗೆ ಹೋಗಿದ್ದಾರೆ ಸ್ವಾಮಿ ಕರ್ತನೆ. ನಮಗಾದರೂ ನೂತನ ಕರುಣೆಯನ್ನು, ನೂತನ ಕೃಪೆಯನ್ನು ಇಟ್ಟು ಅಪ್ಪ ನಮ್ಮನ್ನು ಕಾಯ್ದು ಕಾಪಾಡಿ ನೂತನ ದಿನವನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ ರಾಜ. ಈ ಸಮಯದಲ್ಲಿ ದೇವ, ಯಾರ್ಯಾರಪ್ಪ ಕರ್ತನೆ ಮರಣ ಭಯದಿಂದ ಕರ್ತನೆ ರಾಜ ಭಯದಲ್ಲಿ ಇದ್ದಾರೋ ಅಂಥ ನಿನ್ನ ಮಕ್ಕಳಿಗೆ ಸ್ವಾಮಿ ನೀನು ಬಲವಾಗಿರು, ಅವರನ್ನು ಧೈರ್ಯಪಡಿಸಪ್ಪ. ಮಗಳೇ, ಮಗನೇ, ಜೀವವನ್ನು ಗೆದ್ದಂಥ ದೇವರು ನಾನಿದ್ದೇನೆ. ನನ್ನನ್ನು ನೀನು ನಂಬು, ನನ್ನನ್ನು ನೀನು ದೃಷ್ಟಿಸು, ನನ್ನ ಮೇಲೆ ನೀನು ಭರವಸವಿಡು. ನಾನು ನಿನಗೆ ದೀರ್ಘಾಯುಷ್ಯವನ್ನು ಕೊಡುತ್ತೇನೆ. ಜೀವವು, ಮಾರ್ಗವು, ಸತ್ಯವು ನಾನಾಗಿದ್ದೇನೆ. ನನ್ನನ್ನು ನೀನು ದೃಷ್ಟಿಸು, ನನ್ನ ಹಿಂದೆ ಬಾ ಎಂಬುದಾಗಿ ಅಪ್ಪ ನಿನ್ನ ಮಕ್ಕಳನ್ನು ಬಲಪಡಿಸಪ್ಪ. ನಿನ್ನ ಮಕ್ಕಳಿಗೆ ಸುಕ್ಷೇಮವನ್ನು ಉಂಟು ಮಾಡಿ ಅವರ ಜೀವಿತದಲ್ಲಿ ಅಭಿವೃದ್ಧಿಗಳು, ಅವರ ಜೀವಿತದಲ್ಲಿ ಶುಭವಾದ ಕಾರ್ಯಗಳು ಉಂಟಾಗೋ ಹಾಗೆ ಮಾಡಿರಿ. ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೆನ್.